ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಕೆಲವೊಂದಿಷ್ಟು ಶಾಕಿಂಗ್ ಅಪ್ಡೇಟ್ಸ್ ಆದರೆ ಬಂದಿರೋವಂಥದ್ದು. ಸೆಕೆಂಡ್ ರೌಂಡ್ ನೋಡಿ, ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಹೇಳಿ ಒಂದು ಸ್ಕೆಡ್ಯೂಲನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಪಕ್ಕಕ್ಕೆ ಬಿಟ್ಟರೆ ಈ ವರ್ಷ ಕೆಲವೊಂದಿಷ್ಟು ವೆರಿ ಬಿಗ್ ಚೇಂಜಸ್ ಆದರೆ ಮಾಡಿರೋವಂಥದ್ದು ಕೌನ್ಸ್ಲಿಂಗಲ್ಲಿ ಸೆಕೆಂಡ್ ರೌಂಡಲ್ಲಿ. ಎಲ್ಲದ್ರ ಬಗ್ಗೆ ಏನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಪಟ್ಟಂತ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಮಾರ್ನಿಂಗೂ ನಿಮ್ಮದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ, ಇನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಾವೆಲ್ಲನೂ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಬಂದು 13ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇದೀಗ KCET ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ಸೀಟು ಹಂಚಿಕೆ ವೇಳಾಪಟ್ಟಿ ಆದರೆ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮೊದಲಿಗೆ ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಹಾಗೇನು ಸಹ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ ಮುಂತಾದ ಚಾಯ್ಸ್ 3 ಚಾಯ್ಸ್ 4 ಮುಟ್ಟುಗೋಲು ಹಾಕಿಕೊಂಡ ರದ್ದುಪಡಿಸಿಕೊಂಡ ಹೊಸದಾಗಿ ಸೇರ್ಪಡೆಯಾದ ಸೀಟುಗಳಿದ್ದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಅರ್ಹ ಅಭ್ಯರ್ಥಿಗಳು, ಸೊ ಇಂಜಿನಿಯರಿಂಗ್ ಆಗಿರ್ಬೋದು, ಕೃಷಿ ವಿಜ್ಞಾನ ಆಗಿರ್ಬೋದು ಮುಂತಾದ ಕೋರ್ಸ್ಗಳಿಗೆ ಆಪ್ಷನ್ಗಳನ್ನು ಸೇರ್ಪಡೆ ಮಾಡಲು, ಬದಲಾಯಿಸಿ, ಅಳಿಸಲು, ಮಾರ್ಪಡಿಸಲು ಆದ್ಯತಾ ಕ್ರಮದಲ್ಲಿ ದಾಖಲಿಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 7ನೇ ತಾರೀಕಿಂದ ಬಂದು 13ನೇ ತಾರೀಕುವರೆಗೂ. ಸೊ ಇಲ್ಲಿ ನಿಮಗೊಂದು ಡೌಟ್ ಬರ್ಬೋದು, ಸರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಈಗಾಗಲೇ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರು, ಯಾವ್ಯಾವ ಕೋರ್ಸಸ್ ಎಲ್ಲ ಅವೈಲೇಬಲ್ ಇತ್ತು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿರೋ ಅಂಥವರು ಈಗ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನೀವು ಸಾಕಷ್ಟು ಕಡೆ ಸಾಕಷ್ಟು ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾ ಇದ್ರಲ್ವಾ ಅಂತ ಹೇಳಿ ನೀವು ಕೇಳಿದ್ರೆ, ಹೌದು ಹೇಳ್ತಾ ಇದ್ವಿ. ಯಾಕಂತ ಅಂದರೆ ಯಾವುದೇ ಒಂದು ವರ್ಷ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಒಂದು ಅವಕಾಶ ಆದರೆ ಕೊಟ್ಟಿರಲಿಲ್ಲ. ಬಟ್ ಇದೀಗ ಹೊಸದಾಗಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಒಂದು ಕಾಲೇಜಸ್ಸನ್ನು ಬೇಕಿದ್ದರೆ, ಅವಶ್ಯಕತೆ ಇದ್ದರೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಜೊತೆಗೆ ಫಾರ್ಮಸಿ, ವೈದ್ಯಕೀಯ, ದಂತವೈದ್ಯಕೀಯ ಸೀಟ್ಗಳನ್ನು ಸೇರ್ಪಡೆ ಮಾಡಬಹುದು, ದಾಖಲಿಸಬಹುದು. ಈಗ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗಿರುವಂಥದ್ದು ಫಾರ್ಮಸಿ, ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳು. ಈಗಾಗಲೇ ಫಸ್ಟ್ ರೌಂಡಲ್ಲಿ ನಿಮಗೆ ಇಂಜಿನಿಯರಿಂಗು, ಕೃಷಿ ವಿಜ್ಞಾನ ಮುಂತಾದ ಕೋರ್ಸ್ಗಳೆಲ್ಲ ಇದ್ವು. ಬಟ್ ಇದೀಗ ಸೆಕೆಂಡ್ ರೌಂಡಿಗೆ ಆಗಿರುವಂಥದ್ದು. ಸೊ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಫಾರ್ಮಸಿ, ವೈದ್ಯಕೀಯ, ದಂತವೈದ್ಯಕೀಯ ಸೀಟ್ಗಳನ್ನು ಆದರೆ ಸೇರ್ಪಡೆ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ನೋಡಿ, ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಹಂಚಿಕೆ ಆಗಿರುತ್ತೆ. ನೀವು ಚಾಯ್ಸ್ 1 ಕೊಟ್ಟು ಕಾಲೇಜ್ಗೆ ಅಡ್ಮಿಷನನ್ನು ತೊಗೊಂಡಿರ್ತೀರಾ, ಅಥವಾ ಚಾಯ್ಸ್ 2 ಕೊಟ್ಟು ಒಂದು ಸೀಟನ್ನು ಹೋಲ್ಡ್ ಮಾಡ್ಕೊಂಡಿರ್ತೀರಾ ಅಲ್ವಾ. ಅದನ್ನೇ ಏನಾದರೂ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದರೆ, ಸೊ ನೀವೇನು ಮಾಡಬೇಕು, KA ಆಫೀಸ್ಗಾದರೆ ಹೋಗಬೇಕಾಗುತ್ತೆ. ಯಾವಾಗ ದಿನಾಂಕ 13/8/2020 ಬೆಳಗ್ಗೆ 11 ಗಂಟೆಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ನಿಯಮಾನುಸಾರ ದಂಡ ಆದರೆ ಪಾವತಿ ಮಾಡಬೇಕು. ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡಿರ್ತೀರಾ, ಈಗ ನಿಮ್ಗೆ ಆ ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀರಾ, ಇವಾಗ ಹೋಲ್ಡ್ ಮಾಡಿರೋವಂಥ ಸೀಟ್ ನಿಮ್ಗೆ ಇಷ್ಟ ಇಲ್ಲ, ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರೋದು ಅಂತ ಅಂದರೆ ನೀವು ಅಲ್ಲಿ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಆಗಿರುತ್ತೆ 13ನೇ ತಾರೀಕು. ಓಕೆನಾ. ಸೊ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಅಂತ ಇದೆ. ಸೊ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ದಿನಾಂಕ 13/8/2026 ಬೆಳಗ್ಗೆ 11ರವರೆಗೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವೊಂದು ಟೈಮಲ್ಲಿ ಬೇಕಿದ್ರೂ ಹೋಗಿ ಆ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಆಗಿರುತ್ತೆ. ನೋಡಿ, ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಇದು ಕನ್ಸಿಡರ್ ಆಗುವಂಥದ್ದು. ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಗಿರುತ್ತೆ. 19ನೇ ತಾರೀಕು ಬೆಳಗ್ಗೆ 10 ಗಂಟೆಯ ನಂತರ ನಿಮಗೆ ಸೆಕೆಂಡ್ ರೌಂಡ್ದು ಒಂದು ತಾತ್ಕಾಲಿಕ ಫಲಿತಾಂಶ ಸಿಗುತ್ತೆ. ತಾತ್ಕಾಲಿಕ ಫಲಿತಾಂಶ ಬಂದಿದ್ದ ಆದಮೇಲೆ ನೆಕ್ಸ್ಟು ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನಾದರೆ ಕೊಡ್ತಾರೆ. ಅದ್ರ ಬಗ್ಗೆ ನೆಕ್ಸ್ಟು KE ಅವರೇ ತಿಳಿಸ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ವೆಬ್ಸೈಟನ್ನು ಪರಿಶೀಲಿಸುತ್ತಿರಲು ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ, ಅಂದರೆ ಭೇಟಿ ಮಾಡ್ತೀರಿ ಅಂತ ಹೇಳಿ. ನಿಮಗೆ ಸೆಕೆಂಡ್ ರೌಂಡು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಇರುವಂತಹ ಪ್ರಕ್ರಿಯೆ ಆದರೆ ಹೇಳ್ತೀನಿ ನೋಡಿ. ಇದರಲ್ಲೂ ಲಿಟ್ರಲಿ ನನಗಂತೂ ತುಂಬಾ ಶಾಕ್ ಆಯಿತು. ಯಾಕಂತ ಅಂದರೆ KCET ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಅಂತ ಇರ್ತಿತ್ತು. ಫಸ್ಟ್ ರೌಂಡಲ್ಲಿ ನೀವು ಯಾವ ರೀತಿಯಾಗಿ ಚಾಯ್ಸ್ ಎಂಟ್ರಿ ಮಾಡಿದ್ರು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ, ಸೆಕೆಂಡ್ ರೌಂಡಲ್ಲೂ ಅಷ್ಟು ಚಾಯ್ಸಸ್ ಇರ್ತಿತ್ತು. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಿತ್ತು, ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡೋ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಿ ಸೀಟನ್ನು ಹೋಲ್ಡ್ ಮಾಡ್ಕೋಬೇಕಿತ್ತು. ಬಟ್ ಇದೀಗ ಏನು ಮಾಡಿದ್ದಾರೆ ಅಂತ ಅಂದರೆ, ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದಮೇಲೆ KCET ವಿದ್ಯಾರ್ಥಿಗಳಿಗೆ ಕೇವಲ ಚಾಯ್ಸ್ 1 ಆ್ಯಂಡ್ ಹಾಗೇನು ಸಹ ಚಾಯ್ಸ್ 4 ಮಾತ್ರ ಇರುತ್ತೆ. ಚಾಯ್ಸ್ 2, ಚಾಯ್ಸ್ 3 ಆಪ್ಷನ್ ಆದರೆ ಇರೋದಿಲ್ಲ. ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ತೊಗೋಬೋದು, ಇಲ್ಲ ಅಂತ ಅಂದರೆ ಕೌನ್ಸ್ಲಿಂಗಿಂದ ಎಕ್ಸಿಟ್ ಆದರೆ ಆಗಿರ್ಬೋದು ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಚಾಯ್ಸ್ 1 ಆಯ್ಕೆ ಮಾಡ್ಕೊಂಡಿರುವ ವಿದ್ಯಾರ್ಥಿಗಳು ನೀವು ಫೀಸನ್ನು ಪೇ ಮಾಡಿ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ನೆಕ್ಸ್ಟು ಥರ್ಡ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ಬೋದಂತೆ. ಅದು ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳು ಭಾಗವಹಿಸಲು ಅವಕಾಶ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸೊ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಸಹ ಇನ್ನೂ ತಿಳ್ಕೊಂಡಿಲ್ಲ. KA ಕಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಸ್ಟಡಿ ಮಾಡಿ ಎಕ್ಸ್ಪ್ಲೇನ್ ಆದರೆ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ ತಿಳ್ಕೊಳ್ಳಿ, ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಬಂದಿದ್ದಾದಮೇಲೆ ಒಂದು ಕಾಲೇಜ್ಗೆ ಅಡ್ಮಿಷನ್ ತೊಗೋಬೋದು, ಇಲ್ಲ ಅಂತ ಅಂದರೆ ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ಬೋದು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಆದಮೇಲೆ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು,
ಇಲ್ಲಿ ಚಾಯ್ಸ್ 2 ಚಾಯ್ಸ್ 3 ಆಪ್ಷನ್ಸ್ ಆದರೆ ಇರೋದಿಲ್ಲ, ಓಕೆನಾ. ಆ್ಯಂಡ್ ಯು ಜಿ ನೀಟ್ ಕೋರ್ಸ್ ವಿದ್ಯಾರ್ಥಿಗಳಿಗೆ ಈಗ ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ ನೀಟ್ ಕೋರ್ಸಸ್ಗಳಿಗೆ ಅಲ್ಲಿ ಅವ್ರಿಗೆ ಬಂದುಬಿಟ್ಟು 4 ಚಾಯ್ಸಸ್ ಆದರೆ ಇರುತ್ತೆ. ಅವರ 4 ಚಾಯ್ಸಸ್ಸು ಅನ್ನೋದಿದ್ರೆ ಯೂಸ್ ಮಾಡ್ಕೋಬೋದು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಆದರೆ ಇರುತ್ತೆ, ಓಕೆನಾ. ಸೊ ಸೆಕೆಂಡ್ ರೌಂಡ್ ಬಗ್ಗೆ ಕಂಪ್ಲೀಟ್ ಸ್ಕೆಡ್ಯೂಲನ್ನು ಕೊಟ್ಟಿದ್ದಾರೆ, ಜೊತೆಗೆ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನನ್ನು ಸಹ ಕೊಟ್ಟಿರುವಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇನ್ನೊಂದು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಬೋಲ್ಡ್ ಲೆಟರ್ಸಲ್ಲಿ, ಈ ಕಾರಣಗಳಿಂದಾಗಿ ಯು ಜಿ ಸಿ ಇ ಟಿ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ ಮುಂತಾದವು ಅರ್ಹ ಅಭ್ಯರ್ಥಿಗಳು ಅವಶ್ಯವಿದ್ದಲ್ಲಿ ಹೊಸದಾಗಿ ಆಪ್ಷನ್ಗಳನ್ನು ದಾಖಲಿಸಲು ಅವಕಾಶ ನೀಡಿದೆ. ಅಂದರೆ ಫಾರ್ ದಿ ಫಸ್ಟ್ ಟೈಮೇ ನಾನು ಈ ಒಂದು ಕೌನ್ಸ್ಲಿಂಗಲ್ಲಿ ನೋಡ್ತಿರುವಂಥದ್ದು, ನೀವು ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಸೊ ಯಾಕಂತ ಅಂದ್ರೆ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಫಾರ್ಮಸಿ, ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳ ಜೊತೆಯಲ್ಲಿ ನಡೆಸಲಾಗುವುದು. ಸೊ ನಾನು ಹೇಳ್ತಾನೆ ಇದ್ದೆ ಕಂಬೈನ್ಡ್ ಕೌನ್ಸ್ಲಿಂಗು ಅಂತ ಹೇಳಿಬಿಟ್ಟು. ಸೊ ನಾನು ಏನು ಅಂದ್ಕೊಂಡಿದ್ದೆ, ನೀಟ್ ಕೋರ್ಸಸ್ಗಳಿಗೆ ಮಾತ್ರ ಆಪ್ಷನ್ಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನಿಮಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ ಮುಂತಾದ ಕೋರ್ಸ್ಗಳಿಗೂ ಕೊಟ್ಟಿದ್ದಾರೆ. ಇದನ್ನು ಆದರೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಇನ್ನೊಂದು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಸೊ ಆಯುಷ್ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ನೀಡಿರೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಆ್ಯಂಡ್ ಜೊತೆಗೆ ಬಂದುಬಿಟ್ಟು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಎಲ್ಲನೂ ನೀಟಾಗಿ ಆದರೆ ಅಪ್ಡೇಟ್ ಕೊಟ್ಟಿರೋವಂಥದ್ದು. ಸೊ ಫೈನಲಿ ಒಂದು ರೀತಿಯ ಗುಡ್ ನ್ಯೂಸು, ಶಾಕಿಂಗ್ ಅಪ್ಡೇಟ್ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಕೆಲವೊಂದಿಷ್ಟು ಮೇಜರ್ ಚೇಂಜಸ್ ಆದರೆ ಆಗಿರೋವಂಥದ್ದು. ಇದರಲ್ಲಿ ನಿಮ್ಗೇನಾದರೂ ಡೌಟ್ ಬಂತಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಾಳೆ ಇನ್ನೂ ಸಹ ಒಂದಿಷ್ಟು ಹೆಚ್ಚಿನ ವೀಡಿಯೋಸ್ ಬರುತ್ತೆ. ಚಾನಲ್ಗೆ ಪಟ್ಟಂತ ಲೈಕು, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.